ಸಿಂಪಲ್ಲಾಗಿ ಮೊಟ್ಟೆ ಸಾರು ರೆಡಿ. ಸಿಂಪಲ್ 1/4 ಗಂಟೆ ಮೊಟ್ಟೆ ಸಾರು ಅಷ್ಟೇ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನ ಚಪಾತಿ ಏನಾದರೂ ತಿನ್ಬೋದು. ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಸಾರು ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಶುಂಠಿ, ಲವಂಗ, ಈರುಳ್ಳಿ, ಟೊಮೊಟೊ 1-2, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಒಣಕೊಬ್ಬರಿ, ಇದೆಲ್ಲ ಮಿಕ್ಸಿಗೆ ಹಾಕೊಂಡು. ಹಾಯ್ ಫ್ರೆಂಡ್ಸ್, ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಈರುಳ್ಳಿ, ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಕೊಂಡಿರೋ ಮಸಾಲೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1 ಟೀ ಸ್ಪೂನ್ ಇದ್ದರೆ 2 ಟೀ ಸ್ಪೂನು, ನಾನು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆಗೆ ಕುದೀಲಿ ಮಸಾಲೆ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುದೀಲಿ ಅಂತ ಚೆನ್ನಾಗಿ ಫ್ರೈ ಥರ ಆಗಲಿ. ನಮ್ಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ನೀರು. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಅನ್ನಕ್ಕೆ ಹಾಕ್ಕೊಳ್ತೀನಿ. ನಮಗೆ ಸ್ವಲ್ಪ ತಿಳಿ ಸಾರಂಗೆ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಮಳ್ಳಿ ಫ್ರೆಂಡ್ಸ್. ಇದು ಒಂದು 10 ನಿಮಿಷ ಬಿಟ್ಕೊಂಡು ಚೆಂದ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದು ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಕ್ಕಿ ಮೊಟ್ಟೆ ಹೊಡೆದಾಕ್ತೀನಿ. ಕೆಲವರೆಲ್ಲ ಬೇಯಿಸಿ ಹಾಕ್ತಾರೆ ಫ್ರೆಂಡ್ಸ್, ನಾನು ಬೇಯಿಸಲ್ಲ, ಹಂಗೆ ಹಾಕ್ತೀನಿ. ಒಂದೇ ತಲೆ ಮುರಿದ್ರೆ ಚೆನ್ನಾಗಿರ್ತದೆ. ಲೋ ಫ್ಲೇಮಲ್ಲಿ ಏನು ತಿರುಗಿಸಿದ್ದಾನೆ ಹಂಗೆ ಪ್ಲೇಟ್ ಮುಚ್ಚಿಬಿಡೋಣ. ಒಂದು 5 ನಿಮಿಷ ಫ್ರೆಂಡ್ಸ್ ಮೊಟ್ಟೆ ಹಾಕಿ ಲೋ ಫ್ಲೇಮಲ್ಲಿ 5 ನಿಮಿಷ ಆಗೈತೆ. ಇವಾಗ ಕಡಿಮೆ ಮಾಡೋ ಪ್ಲೇಟ್ನ ಹೊರಡಿ ಒಂದೇ ಕಡೆ ಸ್ವಲ್ಪ ಕಟ್ಟಿಸ್ಬಾರ್ದು. ಒಂದು 5 ನಿಮಿಷ ಕಿಟ್ಕೊಂತೀನಿ. ಓಪನ್ ಮಾಡಿದ್ರೆ ಕ್ಲೀನಾಗಿ ಬೆಂದೈತೆ ಮೊಟ್ಟೆ. ಅಲ್ಲೇ ಸರ್ವ್ ಮಾಡ್ಕೊಳ್ಳೋಣ. ಕೆಲವು ಬೇಸ್ ಹಾಕ್ಕೊಳ್ತಾರೆ, ನಾನು ಬೇಸ್ ಹಾಕಲ್ಲ. ಬಿಸಿ ಬಿಸಿ ಚಪಾತಿ, ಅನ್ನ ಫ್ರೈ ಮಾಡಿ ಸ್ವೀಟಾಗಿ ಸುಮ್ಮನೆ ಚೌಟಲ್ಲಿ ಅಂದರೆ ಹಿಂಗೆ ಕಟ್ ಹಾಕ್ಬೇಕು. ಚಪಾತಿ ಏನಾದರೂ ತಿನ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.